ನೋಡಿ ಇದ್ರ ಶಬ್ದದಲ್ಲೂ ಅರ್ಥ ಆಗ್ತದೆ. ಇದು ಒಂದು ಹಾರ್ಮೋನಿಯ ರಾಗ ಇದ್ದಂಗೆ. ಇದು ನುಡಿತಾ 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 ಯಾವ ನುಡಿಗೆ ಬರ್ತದೆ ಅನ್ನುವಂಥದ್ದು ಇದರಲ್ಲೂ ನಾವು ತಿಳ್ಕೊತೀವಿ. ಎಷ್ಟನೇ ಶಬ್ದಕ್ಕೆ ಗೂಬೆ ಹಾಲಕ್ಕೆ ಬರುತ್ತೆ ಅನ್ನುವಂಥದ್ದು ನಾವು ತಿಳ್ಕೊತೀವಿ. 5 ಶಬ್ದಕ್ಕೆ ಹಾಲಕ್ಕಿ ಗೂಬೆ ಬಂದ್ರೆ ಊರಿಗೆ ಒಳ್ಳೇದು. 3 ಶಕಣಕ್ಕೆ ಹಾಲಕ್ಕಿ ಗೂಬೆ ಬಂದ್ರೆ ಊರಿಗೆ ಒಳ್ಳೇದು. 9 ಶಕಣಕ್ಕೆ ಹಾಲಕ್ಕಿ ಬಂದ್ರೆ ಗೂಬೆ ಬಂದ್ರೆ ಒಳ್ಳೇದು. 7 ಶಕಣಕ್ಕೆ 8 ಶಕಣಕ್ಕೆ 11 ಶಕಣಕ್ಕೆ 10 ಶಕಣಕ್ಕೆ ನಾರವೆ ಈ ಶಬ್ದ ಈ ರೀತಿ ಹುಟ್ಟಿವಲ್ಲ, ಅವಾಗ ಏನ್ ಮಾಡ್ತೀವಿ, ಹಿಂದೆ ಹುಟ್ಟಿದ ನಿರ್ವಹಣೆ ಊರಳಿಗೆ ಹೋಗ್ತಾ ಇದ್ದಿದ್ದು. ಈಗ ಕಲಿವಿಗ ಅಂತಕ್ಕದ್ ಬಂದ್ಮೇಲೆ ಆ ಹುಟ್ಟಿ ಬಿಚ್ಚು ಮಡಗಿರೋ ಬಟ್ಟೆನ ಪುನಃ ಮೈಕ್ ತಟ್ಕೊತೀವಿ. ನೋಡಿ ಇದು ನಮ್ ಕಾಯಕ ಹೆಂಗೆ ಅಂದ್ರೆ ಸರ್, ನಾವು ಅಂಬ್ಲಿನೋ ಗಂಜನೋ ಒಂದು ಕಾಡಿಗೆ ಹೋದ್ರೆ ಒಂದು ಊರಿಗೆ ಹೋದ್ರೆ ಅಡುಗೆ ಮಾಡ್ಕೊಂಡು ಅಂಬ್ಲಿ ಗಂಜಿ ತಿನ್ಕೊಂಡು ನಮ್ಮ ಬಾಡಕ್ ನಾವು ಮನಗಿರ್ತೀವಿ. ಮನಗದಾಗ ನಮ್ಗೆ ಒಂದು ಸಪ್ನ ಬೀಳ್ದಂಗೆ ಬೀಳ್ತದೆ. ಸಪ್ನ ಬಿದ್ದಾಗ ಏನಾಗ್ತೀವಿ ಅಂದ್ರೆ ಪಕ್ಕದಲ್ಲಿ ಮಕ್ಕಳು ಮರಿ ಹೆಂಗಸರು ಯಾರೇ ಮನೆಗಿದ್ರು ನಾವ್ ಯಾರನ್ನೂ ಮಾತಾಡ್ಸಲ್ಲ. ಆ ಹಾಲಕ್ಕಿ ಶಕಣ ಅಂತಕ್ಕದ್ ಕಂಡ ತಕ್ಷಣ ಏನ್ ಮಾಡ್ತೀವಿ, ಸಲೀಸ ಗೆದ್ದಿ ಇಂಥ ಗ್ರಾಮ ಇಂಥ ಏರಿಯಾ ಅಂತಕ್ಕದ್ ಬಂದಾಗ ಆ ಏರಿಯಾಕ್ಕೆ ಸಂಬಂಧಪಟ್ಟಂತದ್ದು ರುದ್ರಭೂಮಿಗೆ ಹೋಗ್ತೀವಿ. ರುದ್ರಭೂಮಿ ಅಂದ್ರೆ ಮಶಾಣ. ಅಲ್ಲೋಗಿ ನೀರಿದ್ರೆ ನೀರಿರೋ ಜಾಗದಲ್ಲಿ ಕೈ ಕಾಲು ಮುಖಾನ ತೊಳ್ಕೊಂಡು ಆ ಜಾಗದಲ್ಲಿ ರುದ್ರಭೂಮಿಯಲ್ಲಿ ಒಂದು ದೀಪನ ಹಚ್ಬಿಟ್ಟು ಒಂದು ಕಾಲು ನಿಂತಿ ನಾವು ಮೌನ ಒಂದು 10 ನಿಮಿಷ ಒಂದು 1/4 ಗಂಟೆ ಮೌನ ಆಚರಣೆ ಮಾಡ್ತೀವಿ. ಮೌನ ಆಚರಣೆ ಮಾಡಿದಾಗ ನಮ್ಗೆ ಇಂಥ ಏರಿಕೆ ಹೋಗ್ಬೇಕು, ಇಂಥ ಏರಿಕೆ ನಡಿಬೇಕು ಅನ್ನುವಂಥದ್ದು ಒಂದು ಎಡಗ್ರಹಚಾರದ ಸೂಕ್ಷ್ಮ ಅಂತಕ್ಕದ್ದು ಅಲ್ಲಿಂದ ಕಂಡು ಬರ್ತದೆ. ಕಂಡು ಬಂದಾಗ ಆ ಏರಿಗೆ ಸಂಬಂಧಪಟ್ಟಂಗೆ ಆ ಊರಿಗೆ ಸಂಬಂಧಪಟ್ಟಂಗೆ ಬಂದು ಅಲ್ಲಿ ಗ್ರಾಮ ದೇವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ಮೌನವಾಗಿ ಆ ಗ್ರಾಮದಲ್ಲಿ ಚೆನ್ನಾಗಿದೆಯಾ ದೇವ್ರ ಬಲ ಅಥವಾ ಚೆನ್ನಾಗಿಲ್ವಾ ಅದನ್ನ ತಿಳ್ಕೊತೀವಿ. ಅದನ್ನ ತಿಳ್ಕೊಂಡು ಪುನಃ ಊರಿಂದ ಆಚೆ ಹೋಗ್ತೀವಿ. ಊರಿಂದ ಆಚೆ ಹೋಗ್ಬಿಟ್ಟು ಒಂದು ತಿಪ್ಪೆ ಅಂತಕ್ಕದ್ದು ತಿಪ್ಪಾದೇವಿ ಅನ್ನುವಂತ ಅದು ಒಂದು ಸ್ಥಳಕ್ಕೆ ಹೋಗ್ತೀವಿ. ಅಲ್ಲೋಗಿ ನಾವು ಹುಟ್ಟಿರ್ತಕ್ಕಂಥ ವಸ್ತ್ರಗಳೆಲ್ಲ ಬಿಚ್ಚಿ ಆ ತಿಪ್ಪೆ ಮೇಲೆ ಮಡಗ್ಬಿಡ್ತೀವಿ. ಮಡಗ್ಬಿಟ್ಟು ಅಂದ್ರೆ ನಾವು ತಾಯಿ ಹೊಟ್ಟೆಲಿ ಯಾಕೆ ಬಂದಿದ್ದೋ ಹಾಗೆ ಮಡಗ್ಬಿಟ್ಟು ಅಲ್ಲಿ ನಾವು ಬುಡುಗುಡಿಕೆ ಅಂತಕ್ಕದ್ದು ಒಂದು 5 ಶಬ್ದ ಅಲ್ಲಿ ಹೊಡಿತೀವಿ. ಒಂದು 5 ಶಬ್ದ 6 ಶಬ್ದ 7 ಶಬ್ದ ಅಂತಕ್ಕದ್ದು ಒಂದು ಶಬ್ದ ಆಚರಣೆ. ಎಷ್ಟನೇ ಶಬ್ದಕ್ಕೆ ಗೂಬೆ ಹಾಲಕ್ಕೆ ಬರುತ್ತೆ ಅನ್ನೋಂಥದ್ದು ನಾವು ತಿಳ್ಕೊತೀವಿ. 5 ಶಬ್ದಕ್ಕೆ ಹಾಲಕ್ಕಿ ಗೂಬೆ ಬಂದ್ರೆ ಊರಿಗೆ ಒಳ್ಳೇದು. 3 ಶಕಣಕ್ಕೆ ಹಾಲಕ್ಕಿ ಗೂಬೆ ಬಂದ್ರೆ ಊರಿಗೆ ಒಳ್ಳೇದು. 9 ಶಕಣಕ್ಕೆ ಹಾಲಕ್ಕಿ ಬಂದ್ರೆ ಗೂಬೆ ಬಂದ್ರೆ ಒಳ್ಳೇದು. 7 ಶಕಣಕ್ಕೆ 8 ಶಕಣಕ್ಕೆ 11 ಶಕಣಕ್ಕೆ 10 ಶಕಣಕ್ಕೆ ನಾರವೆ ಈ ಶಬ್ದ ಈ ರೀತಿ ಹೊಡಿತೀವಲ್ಲ, ಇದು ಒಂದೇ ಶಬ್ದ ಹಂಗೆ ಈ ರೀತಿ ಹೊಡಿತಾ ಇರ್ತೀವಿ. ಇವು ಎಷ್ಟು ಸರಿ ಹೊಡಿತೀವಿ ಅಂತಕ್ಕದ್ ನಾವು ತಿಳ್ಕೊತೀವಿ. ಇಷ್ಟನೇ ಶಬ್ದಕ್ಕೆ ಪಕ್ಷಿ ಬಂದ್ರೆ ಆ ಊರಿಗೆ ಒಳ್ಳೇದು, ಇಂಥ ಶಬ್ದದಲ್ಲಿ ಬಂದ್ರೆ ಆ ಊರಿಗೆ ಕೆಟ್ಟದ್ದು ಅನ್ನೋದು ಆಚರಣೆ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಹಿಂದೆ ಹುಟ್ಟಿದ ನಿರ್ವಹಣೆ ಊರಳಿಗೆ ಹೋಗ್ತಾ ಇದ್ದಿದ್ದು. ಈಗ ಕಲಿವಿಗ ಅಂತಕ್ಕದ್ ಬಂದ್ಮೇಲೆ ಆ ಹುಟ್ಟಿ ಬಿಚ್ಚು ಮಡಗಿರೋ ಬಟ್ಟೆನ ಪುನಃ ಮೈಕ್ ತಟ್ಕೊತೀವಿ. ಸರಿ, ಪುನಃ ಮೈಕ್ ತೊಟ್ಕೊಂಡು ಅಲ್ಲಿಗೆ ಗ್ರಾಮಕ್ಕೆ ಬರೋದಕ್ಕೆ 3 ಗಂಟೆ ಆಗ್ತದೆ. 3 ಗಂಟೆಯಿಂದ 4-4:30 ಗಂಟೆ ನಮ್ಮ ಬೀದಿ ಆಲಕ್ಕಿ ಗೂಬೆ ಯಾವ ಬೀದಿ ಮೇಲೆ ಎಷ್ಟು ಬೀದಿ ಮೇಲೆ ತಿರುಗಾಡ್ತೀವಿ ಅಷ್ಟು ಬೀದಿಗೆ ನೋಡಾಡ್ತೀವಿ. ಆಲಕ್ಕಿ ಅಷ್ಟು ಬೀದಿ ಆದ್ಮೇಲೆ ಆಲಕ್ಕಿ ಪಡೆದ ಆಲಕ್ಕಿ ಹೊಂಟೋಗುತ್ತೆ, ಗೂಬೆ ಹೊಂಟೋಗುತ್ತೆ. ಅಷ್ಟಕ್ಕೆ ನಾವು ಬುಡುಬಡಿಕೆ ನಿಲ್ಲಿಸ್ಬಿಟ್ಟು ನಮ್ಮ ಪಾಡಕ್ ನಾವಿರೋ ಜಾಗ ಬಂದು ನಾವು ಸೇರ್ಕೊಳ್ತೀವಿ. ಇಷ್ಟು ನಮ್ಮ ಹಾಲಕ್ಕಿ ಬುಡುಬುಡಿಕೆ ಶಾಸ್ತ್ರ. ಸರಿ ಸರಿ. ಇದರಲ್ಲಿ ಅಂತೂ ಇಂಥದ್ದೇ ಕೆಟ್ಟದ್ದು ಇಂಥದ್ದೇ ಒಳ್ಳೇದು ಅನ್ನೋಂತ ವಿಚಾರ ನಮ್ಗೆ ಅನುಭವ ಆಗುವಂತದ್ದು ಯಾದ್ರಿಂದ ಹಾಲಕ್ಕಿ ಗೋಬೆಯಿಂದ ಈ ಊರಿಗೆ ಅನಾಹುತ ಆಗುತ್ತೆ, ಇಲ್ಲ ಗ್ರಾಮಕ್ಕೆ ಒಳ್ಳೇದಾಗುತ್ತೆ, ಈ ಬೀದಿಗೆ ಒಳ್ಳೇದಾಗುತ್ತೆ, ಈ ಬೀದಿಗೆ ಕೆಟ್ಟದಾಗುತ್ತೆ ಅನ್ನೋದು ಅದರ ವಿಚಾರ ತಿಳಿಸಿ. ಅದರಲ್ಲಿ ತೀರಾ ಒಂದು ನಷ್ಟ ಅಂತ ಕತ್ಕೊಂಡು ಬಂದ್ರೆ ಗೂಬೆ ಏನ್ ಮಾಡುತ್ತೆ, ಮನೆ ಮೇಲೆ ಕುಂತ್ಕೊಳ್ಳುತ್ತೆ. ನಾವು ನೆಲ ನೋಡಲ್ಲ ಅಷ್ಟೇ, ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ಬಂದು ಹಾವು ಕುಡಿದ್ರು ಆಯ್ತು, ನಾಯಿ ಕಡಿದ್ರು ಆಯ್ತು, ಹಿಂದಿಂದ ಮುಂದೆ ಅದ್ರ ದೊಣ್ಣಲ್ಲಿ ಹೋದ್ರು ಆಯ್ತು. ಅದ್ರಲ್ಲಿ ನಮ್ಗೆ ಪ್ರಾಣದ ಮೇಲೆ ನಮ್ಗೆ ಲೆಕ್ಕ ಇರಲ್ಲ. ನಾವು ಮೇಲ್ಗಡೆ ಆ ಗೂಬೆ ಎಲ್ಲಿ ಕೂತ್ಕೊಳ್ತದೆ, ಇಲ್ಲ ತೆಂಗಿನ ಮೇಲೆ ಕೂತ್ಕೊಳ್ಳುತ್ತಾ, ಇಲ್ಲ ಲೈಟ್ ಕಂಬದ ಮೇಲೆ ಕೂತ್ಕೊಳ್ಳುತ್ತಾ, ಯಾವ ಮನೆ ಮೇಲೆ ಕೂತ್ಕೊಳ್ಳುತ್ತಾ ಅನ್ನೋದು ನಾವು ಆ ದೃಷ್ಟಿಯಲ್ಲಿ ಹೋಗ್ತಾ ಇರ್ತೀವಿ. ಸರಿ ಸರಿ ಸರಿ. ನೈಟ್ ಅಂತ ನಾವು ನೈಟ್ ಅದು ಕುಂತ್ಕೊಂಡಿದ್ ನೋಡ್ಕೋತೀವಿ, ಅದು ಹಾರಾಡಿದ್ ನೋಡ್ಕೋತೀವಿ. ಅದನ್ನ ಒಂದು ರೀತಿ ಯಾವ ಮನೆಗೆ ಏನಿದೆ, ಯಾವ ಬೀದಿಲಿ ಏನಿದೆ. ಸುಮ್ನೆ ತೆಂಗಿನ ಮರದ ಮೇಲೆ ಲೈಟ್ ಕಂಬ ಮೇಲೆ ಕುಂತ್ಕೊಂಡು ಹೊಂಟೋದ್ರೆ ಆ ಬೀದಿಗೆ ಏನೂ ಇಲ್ಲ.
ಅದೇನಾದ್ರು ಸೂಕ್ಷ್ಮ ಇರುವಂತದ್ದು ತೊಂದರೆ ಇರೋ ಮನೆಯಲ್ಲಿ ಅಲ್ಲಿ ಗೂಬೆ ಕೂತ್ಕೊಳ್ಳುತ್ತೆ. ಏನಾರು ಸಣ್ಣ ಪುಟ್ಟ ಮನೆಯಲ್ಲಿ ಜಗಳ ಡ್ಯೂಟಿ ಏನಾದ್ರು ತೊಂದರೆ ತೊಡಕಾಟ ಆಗ್ತಕ್ಕಂಥದ್ ಮನೆಯಲ್ಲಿ ಹಾಲಕ್ಕಿ ಬಳಸ್ತದೆ. ಅದನ್ನ ನೇಮ ನೋಡ್ಕೊಂಡು ನಾವು ಬೆಳಗ್ಗೆ ಬಂದು ಇರೋ ವಿಚಾರ ಹೇಳಕ್ ಇಷ್ಟಪಡ್ತೀವಿ. ಕೇಳಿದ್ರು ಅವ್ರ ಸಂತೋಷ, ಕೇಳಲಿಲ್ಲ ಅಂದ್ರೆ ಅವ್ರ ಸಂತೋಷ. ಅವ್ರ ಪ್ರೀತಿನ ಕೊಟ್ಟು ದೀರ್ಸ್ಕೊತೀವಿ ನಮ್ಮ ಪಾಡಿ. ಸರಿ ಸರಿ ಸರಿ, ಒಂದು ನುಡಿ ಮಾಡುವ. ನೋಡಿ, ಇದ್ರ ಶಬ್ದದಲ್ಲೂ ಅರ್ಥ ಆಗ್ತದೆ. ಇದು ಒಂದು ಹಾರ್ಮೋನಿಯ ರಾಗ ಇದ್ದಂಗೆ. ಇದು ನುಡಿತಾ 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 ಯಾವ ನುಡಿಗೆ ಬರ್ತದೆ ಅನ್ನೋ ಅಂತದ್ದು ಇದರಲ್ಲೂ ನಾವು ತಿಳ್ಕೊತೀವಿ. ಮೊದಲನೇ ಅಕ್ಷರ ಶ್ರೀಮನ್ನಾರಾಯಣ ಶ್ರೀರಾಮ ರಾಮ ರಾಮ, ಆದಿಶಕ್ತಿ ಮಹಾರುದ್ಧರಿ ಪಾರ್ವತಿ ಪಂಚಕ್ಷಾರಿ ಧರ್ಮದೇವತೆ. ಈ ಗ್ರಾಮ ವಿಚಾರದಲ್ಲಿ ಗ್ರಾಮ 4 ಮೂಲೆಗಳಲ್ಲಿ ಟೆಂಕ ಬಡಗ ಮೂಡ ಪಡವ ಉದಿ ಉತ್ತರ ನಂದಿ ನಿಶಾನಿಯಲ್ಲಿ ಕಂದ ಕರುವಾಡು ಬೀದಿ ನಂದಿ 4 ದಿಕ್ಕಿನಲ್ಲಿ ಏನು ವಾಕ್ಯ ಕೊಟ್ಟಿಯವ್ವ ನನ್ನ ತಾಯಿ ಭೂದೇವತಿ ಧರ್ಮದೇವತೆ ಮಹಾಪಾರ್ವತಿ ಆದಿಶಕ್ತಿ ನಿನ್ನ ಕೃಪೆ ಕಣವ. ನೋಡಿ ನೋಡಿ, ಈಗ ನಾವು ಹೊಡಿತಕ್ಕಂಥದ್ದು ಇಲ್ಲಿ ಸಲೀಸಾಗಿ ಹುಡ್ಕೊ ಬಂದ್ರೆ ಏನೂ ಇಲ್ಲ. ಇದರಲ್ಲಿ ಅಪ್ಸರ ಅಂತಕ್ಕದ್ದು ಬಂದ್ರೆ ಏನಾರು ಅನಾಹುತ ಇದೆ.